ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ರಾಜ್ಯದ 2 ಬೈ ಎಲೆಕ್ಷನ್ ವಿಧಾನಸಭಾ ಕ್ಷೇತ್ರಗಳು ಈಗ ಯಾರ ಪಾಲು, ಯಾರು ಯಾವುದಕ್ಕೆ ಮಹತ್ವ ಕೊಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ನೋಡಿ, ಈಗ CM ಕುರ್ಚಿಗೆ ಹೇಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹಗ್ಗಜಗ್ಗಾಟ ಮತ್ತು ಒಂದು ರೀತಿಯ ಸ್ಪರ್ಧೆ ಮಾಡ್ತಾ ಇದ್ದಾರೋ, ಹಾಗೆ ಈ 2 ಬೈ ಎಲೆಕ್ಷನ್ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೂ ಕೂಡ ಇಬ್ಬರಲ್ಲೂ ಸ್ಪರ್ಧೆ ಏರ್ಪಟ್ಟುಬಿಟ್ಟಿದೆ ಅನ್ನುವಂಥದ್ದು ಈಗ ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ನೋಡೋದಾದರೆ ಬಾಗಲಕೋಟೆ ಜವಾಬ್ದಾರಿಯನ್ನು CM ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ. ದಾವಣಗೆರೆ ಜವಾಬ್ದಾರಿಯನ್ನು DK ಶಿವಕುಮಾರ್, DCM ಆಗಿರ್ತಕ್ಕಂಥ DK ಶಿವಕುಮಾರ್ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಅವರು ಹೇಳಿದವರಿಗೆ ಟಿಕೆಟ್ ಕೊಡಲಾಗಿದೆ, ಇಲ್ಲಿ ದಾವಣಗೆರೆಯಲ್ಲಿ DK ಶಿವಕುಮಾರ್ ಹೇಳಿದವರಿಗೆ ಟಿಕೆಟ್ ಕೊಡಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಹಾಗಾದರೆ ಇದು ಎತ್ತ ಕಡೆ ಒಯ್ತಾ ಇದೆ, ಏನಾಗುತ್ತೆ ಬೈ ಎಲೆಕ್ಷನ್ ಅನ್ನೋದ್ರ ಕುರಿತಂತೆ ನಾನಿವತ್ತು ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈಗಾಗಲೇ 2 ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯ ಸ್ಪರ್ಧೆ ಉಂಟಾಗಿರ್ತಕ್ಕಂಥದ್ದು ಮತ್ತು ಪ್ರಮುಖವಾಗಿ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಮತ್ತು ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್, ಸರ್ಕಾರವನ್ನು ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ನಲ್ಲಿ ಈ 2 ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯ ಜಗಳಗಳು, ಟಿಕೆಟ್ ಗೊಂದಲಗಳು ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ದಾವಣಗೆರೆಯ ಗೊಂದಲವನ್ನು ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈಗ ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ DCM ಮತ್ತು CM ಕ್ಷೇತ್ರಗಳನ್ನು ಹಂಚಿಕೊಂಡಿದ್ದಾರಾ ಅನ್ನುವಂಥ ಒಂದು ಮಾತು ಈಗ ಕೇಳಿ ಬರ್ತಾ ಇದೆ. ನೋಡಿ, ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು. ಯಾಕಂದ್ರೆ ಈ ಬಾಗಲಕೋಟೆ ಜಿಲ್ಲೆಯ ಬದಾಮಿಯಿಂದ ಸಿದ್ದರಾಮಯ್ಯ ಸ್ಪರ್ಧಿಸಿದ್ರು ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೇ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದ HY ಮೇಟಿ ಅವರಿದ್ದಾರಲ್ಲ, ಅವರು ಸಿದ್ದರಾಮಯ್ಯನವರ ಪ್ರಮಾಪ್ತರು ಮತ್ತು ಅವರ ಕುಲಬಾಂಧವರು ಕೂಡ ಆಗಿದ್ರು. ಹಾಗಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯನವರಿಗೆ ವಿಶೇಷ ಒಲವು ಮತ್ತು ವಿಶೇಷ ಹಿಡಿತ. ಹಾಗಾಗಿ ಏನೊಬ್ಬರ ಮಕ್ಕಳು ಟಿಕೆಟ್ಗೋಸ್ಕರ 4 ಜನ ಮಕ್ಕಳು, ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ, ಬಾಯಕ್ಕ ಮೇಟಿ ಮತ್ತು ಮಹಾದೇವಿ ಮೇಟಿ ಜಗಳ ಮಾಡ್ಕೊಂಡ್ರಲ್ಲ, ಅವ್ರು 4 ಜನರನ್ನು ಕೂಡ ಬರೀಲಿ ಅಂತಂದೇಳಿ ಕರೆಸಿ ಬೆಂಗಳೂರಿಗೆ ಕರೆಸ್ಕೊಂಡು ಮನೇಲಿ ಕೂರಿಸಿ ಬುದ್ಧಿ ಹೇಳಿ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟು 3 ಜನ ಸಪೋರ್ಟ್ ಮಾಡಬೇಕು ಅಂತ ಬುದ್ಧಿ ಹೇಳಿ ಕಳಿಸೋ ಅಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಮೇಟಿ ಫ್ಯಾಮಿಲಿ ಮೇಲೆ ಹೋಲ್ಡ್ ಇರ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ಈಗ ಅಲ್ಲಿ ಸಿದ್ದರಾಮಯ್ಯನವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಬಾಗಲಕೋಟೆ ಕ್ಷೇತ್ರವನ್ನು ಎನಿ ಕಾಸ್ಟ್ ಗೆಲ್ಲಿಸ್ಕೊಂಡೇ ಬರಬೇಕು ಅಂತಂದು ಹೇಳಿ ತಮ್ಮ ಪರಮಾಪ್ತರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನು ಆ ಇಡೀ ಬಾಗಲಕೋಟೆ ಕ್ಷೇತ್ರದ ಬೈ ಎಲೆಕ್ಷನ್ನ ಜವಾಬ್ದಾರಿಯನ್ನು ಅವರು ಹೆಗಲಿಗೆ ಹಾಕಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಈಗ ಸಿದ್ದರಾಮಯ್ಯ ಶತಾಯ ಗತಾಯ ಅಲ್ಲಿ ಗೆದ್ದು ತೋರಿಸಲೇಬೇಕು. ಇಲ್ಲಿ ಈತ ಕಡೆ ದಾವಣಗೆರೆ ದಕ್ಷಿಣಕ್ಕೆ ಬಂದರೆ ಇಲ್ಲಿ ಸಿದ್ದರಾಮಯ್ಯನವರ ಮಾತೇನು ನಡೀಲಿಲ್ಲ. SS ಮಲ್ಲಿಕಾರ್ಜುನ್ ಅವರ ಕುಟುಂಬಕ್ಕೆ, ಅವರ ಮಗನಿಗೆ ಸಮರ್ಥ ಮಲ್ಲಿಕಾರ್ಜುನ್ಗೆ ಅಥವಾ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಟಿಕೆಟ್ ಕೊಡುವುದರಲ್ಲಿ DCM ಆಗಿರ್ತಕ್ಕಂಥ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು. ಅವರ ಆಪ್ತರು ಕೂಡ ಹೌದು. DK ಶಿವಕುಮಾರ್ ಆಪ್ತ SS ಮಲ್ಲಿಕಾರ್ಜುನ್. ಹಾಗಾಗಿ ಅವರ ಮಗನಿಗೆ DK ಶಿವಕುಮಾರ್ ಟಿಕೆಟ್ ಏನು ಕೊಟ್ಬಿಟ್ರು. ಆಯ್ತಾ, ಈಗ ಇಬ್ಬರು ಒಂದೊಂದು ಕ್ಷೇತ್ರವನ್ನು ಹಂಚ್ಕೊಂಡು ಬಿಟ್ರಪ್ಪ ಅಂತಂದೇಳಿ ಮಾತಾಡೋ ಹೊತ್ತಿನಲ್ಲೇ ಈಗ ದೊಡ್ಡ ಮಟ್ಟದ ಸಮಸ್ಯೆ ಎದ್ದು ನಿಂತಿರ್ತಕ್ಕಂಥದ್ದು. DK ಶಿವಕುಮಾರ್ ಟಿಕೆಟ್ ಏನೋ ಹಂಚಿಬಿಟ್ಟು ಸುಮ್ಮನೆ ಕೂತ್ಬಿಟ್ರು. ಆದರೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ತಿರುಗಿ ಬಿದ್ದಿದ್ದಾರೆ, ಬಂಡಾಯ ಎದ್ದಿದೆ. ಆ ಕಡೆ ಬಾಗಲಕೋಟೆ ಕ್ಷೇತ್ರ ಏನೋ ಸತೀಶ್ ಜಾರಕಿಹೊಳಿ ಹೆಗಲಿಗೆ ಹಾಕಿಬಿಟ್ಟು ಈಗ ಸಿದ್ದರಾಮಯ್ಯ ಸುಮ್ಮನಾಗಿ ಬಿಡ್ಬೋದು. ಆದರೆ ದಾವಣಗೆರೆ ಪರಿಸ್ಥಿತಿ ಏನು? ಈಗ ಅಲ್ಲಿ ಜಮೀರ್ ಅಹಮದ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆದರೆ ಜಮೀರ್ ಅಹಮದ್ ಹೇಳಿರ್ತಕ್ಕಂಥ ವ್ಯಕ್ತಿಗೆ, ಅವರ ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಜಮೀರ್ ಅಹಮದ್ಗೂ ಕೂಡ ಒಂದಷ್ಟು ಬೇಸರ, ಬೇಜಾರು, ನೋವು ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಒಂದು ನನ್ನ ನಂಬಿದವರ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಿಸ್ಲಿಕ್ಕಾಗಲಿಲ್ವಲ್ಲ ಅನ್ನುವಂಥ ಒಂದು ಪಶ್ಚಾತ್ತಾಪ, ನೋವು, ಸೋಲು ಎಲ್ಲವೂ ಕೂಡ ಜಮೀರ್ ಅಹಮದ್ಗೆ ಈಗ ಕಾಡಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ 2-3 ದಿವಸಗಳಿಂದ ನಡೀತಾ ಇರ್ತಕ್ಕಂಥ ರಾಜಕೀಯ ಹೈಡ್ರಾಮಾ, ಮೆಲೋಡ್ರಾಮಾ ಇದೆಯಲ್ಲ, ಅಲ್ಲಿ ಜಮೀರ್ ಅಹಮದ್ ತಲೆನೇ ಹಾಕಿಲ್ಲ, ತಲೆನೇ ಕೆಡಿಸ್ಕೊಂಡಿಲ್ಲ. ಅವ್ರು ಹೇಳೋವಂಥದ್ದೇನು, ನಾವು ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನಿಗೆ ಹೋಗ್ತೀವಿ ಅಂತದ್ದೇನೋ ಹೇಳ್ತಿದ್ದಾರೆ. ಆದರೆ ಅದು ಸಮಸ್ಯೆ ಅಷ್ಟು ಸರಳವಾಗಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳಿ ಅಂತಂದರೆ ಬಂಡಾಯ ಅಭ್ಯರ್ಥಿ ನಾಮಿನೇಷನ್ ವಾಪಸ್ ತೆಗೆದುಕೊಂಡಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆ ಅಷ್ಟು ಸರಳ ಅಲ್ಲ. ಹಾಗಾದರೆ ಬಾಗಲಕೋಟೆ ಸಿದ್ದರಾಮಯ್ಯನವರಿಗಾದರೆ ದಾವಣಗೆರೆಯನ್ನು ಗೆಲ್ಲಿಸ್ಕೊಂಡು ಬರಬೇಕಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ? ಯಾಕೆ DK ಶಿವಕುಮಾರ್ ದಾವಣಗೆರೆಯ ಬಂಡಾಯವನ್ನು ಶಮನ ಮಾಡಲಿಕ್ಕೆ ಬರ್ತಾ ಇಲ್ಲ?
ಆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಮಾಧಾನ ಮಾಡ್ಬೋದಲ್ವಾ ಅನ್ನೋಂಥ ಪ್ರಶ್ನೆ ನಮಗೂ ನಿಮಗೂ ಮೂಡೋದು ಸಹಜ. ಆದರೆ ಇಲ್ಲೇ ಇರುವಂಥದ್ದು ರಾಜಕಾರಣ. ದಾವಣಗೆರೆಯಲ್ಲಿ ಬಂಡಾಯ ಎದ್ದಿರ್ತಕ್ಕಂಥವ್ರು ಯಾರು? ಅಲ್ಪಸಂಖ್ಯಾತರು, ಮುಸಲ್ಮಾನ್ ಮತದಾರರು, ಮುಸಲ್ಮಾನ್ ಮುಖಂಡರು ಅಥವಾ ಅಲ್ಪಸಂಖ್ಯಾತರ ಹೆಚ್ಚು ಬೆಂಬಲ ಯಾರಿಗಿದೆ? ಅಹಿಂದ ನಾಯಕನೇ ಅಂತ ಕರೆಸ್ಕೊಳ್ಳುವಂಥ ಸಿದ್ದರಾಮಯ್ಯವರಿಗಿದೆ. ನನಗಂತೂ ಇಲ್ಲ ಅಂತ DK ಶಿವಕುಮಾರ್ ಅಂದ್ಕೊಂಡಿರೋದು. ಹಾಗಾಗಿ ಆ ಎದ್ದಿರ್ತಕ್ಕಂಥ ಸಮಸ್ಯೆಯನ್ನು ಸಿದ್ದರಾಮಯ್ಯನವರೇ ಹೋಗಿ ಬಗೆಹರಿಸಲಿ, ನಾನೇ ತಲೆ ಕೆಡಿಸ್ಕೊಳ್ಳಿ. ಆಯಿತು, ಒಂದು ವೇಳೆ ಬಂಡಾಯ ಎದ್ದು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಸೋಲಿಸಿದರೆ ಚಿಂತೆ ಇಲ್ಲ, ಆ ಒಂದು ಅಪವಾದ ಸಿಟ್ಟಿಂಗ್ CMಗೂ ಕೂಡ ಬರುತ್ತೆ. ಬೈ ಎಲೆಕ್ಷನ್ನ ಗೆಲ್ಸ್ಕೊಂಡು ಬರದೇ ಇರತಕ್ಕಂಥ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತನ್ನು ವಿಪಕ್ಷದ ಬಾಯಲ್ಲಿ ಹೇಳಿಸಿ ಸಿದ್ದರಾಮಯ್ಯನವರಿಗೆ ಅಪವಾದ ತಟ್ಟುತ್ತೆ. ಒಂದು ವೇಳೆ ಗೆಲ್ಲಿಸ್ಕೊಂಡು ಬಂದರೆ ನಾನು ಕೊಟ್ಟಿರ್ತಕ್ಕಂಥ ಟಿಕೆಟ್, ಯಾರು ಕೊಟ್ಟಿದ್ದೀನಿ, ನನ್ನ ಬೆಂಬಲಿಗರಿಗೆ ಕೊಟ್ಟಿರ್ತಕ್ಕಂಥ ಟಿಕೆಟ್ ಪರಿಣಾಮ ಇವತ್ತು ದಾವಣಗೆರೆಯಲ್ಲಿ ಗೆಲುವಾಯಿತು. ಹಾಗಾಗಿ ಈ ಎರಡೂ ವರ್ಕೌಟ್ DK ಶಿವಕುಮಾರ್ಗೆ ಅನುಕೂಲವಾಗಿ ಇರೋದ್ರಿಂದ ಕಷ್ಟಪಡೋದು ಯಾಕೆ, ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸೋದು ಯಾಕೆ ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಸೈಲೆಂಟ್ ಗೇಮನ್ನು ಆಡ್ತಾ ಇದ್ದಾರೆ. ಈಗ ಸಿಕ್ಕಾಕೊಂಡಿರೋದು ಯಾರು? ಸಿದ್ದರಾಮಯ್ಯನವರು. ಯಾಕಂದರೆ ಒಂದು ಕಡೆ ಬಾಗಲಕೋಟೆ ಗೆದ್ಕೊಂಡೇ ಬರಬೇಕು, ಈ ಕಡೆ ದಾವಣಗೆರೆ ಇಷ್ಟೊಂದು ಗೊಂದಲ ಬಂಡಾಯ ಇರುವಾಗಲೂ ಕೂಡ ಸಮಾಧಾನ ಮಾಡಿ ಗೆದ್ಕೊಂಡು ಬರಬೇಕು. ಇಲ್ಲಾಂದರೆ ಅಪವಾದ ಬರೋದು ಯಾರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ. ಸರ್ಕಾರದ ಮುಖ್ಯಸ್ಥ ಯಾರು? ಸಿದ್ದರಾಮಯ್ಯನವರು ಅಲ್ವಾ? ರಾಜ್ಯಾಧ್ಯಕ್ಷರನ್ನು ಕೇಳ್ತಾರೆ, ಆದರೆ ಪ್ರಮುಖವಾಗಿ ಮುಖವಾಣಿಯಾಗಿ ಬರೋದು ಸಿದ್ದರಾಮಯ್ಯನವರು. ಇಷ್ಟೊಂದು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಇಷ್ಟೊಂದು ಜನಪರಿಯೋಜನೆಗಳನ್ನು ಕೊಟ್ಟಿದ್ದಾರೆ, ಬಾಯ್ ಬಿಟ್ಟರೆ ಹಿಂದೆ ಅಂತಾರೆ, ಅಲ್ಪಸಂಖ್ಯಾತರ ಪರವಾಗಿ ಇಷ್ಟೊಂದು ಭಾಷಣ ಬಿಗುತ್ತಾರೆ, ಇಷ್ಟೊಂದು ಯೋಜನೆಗಳನ್ನ ಕೊಡ್ತಾರೆ, ಇಷ್ಟೊಂದು ಬಜೆಟಲ್ಲಿ ಹಣ ಅನೌನ್ಸ್ ಮಾಡ್ತಾರೆ, ಟಿಕೆಟ್ಗಳನ್ನ ಅನೌನ್ಸ್ ಮಾಡ್ತಾರೆ ಅನ್ನೋಂಥ ಕ್ರೆಡಿಟ್ ತೊಗೊಳ್ತಾ ಇರೋರು ಯಾರು? DK ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನವರು. ಮತ್ತು ಅಂಥವರಿಗೆ ಒಂದು ಅಲ್ಲಿ ಬಂಡಾಯ ಎದ್ದಿರ್ತಕ್ಕಂಥವ್ರನ್ನ ಸಮಾಧಾನ ಮಾಡಿ ನಮ್ಮ ಪಕ್ಷದ ಒಂದು ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಂಡು ಬರೋಕ್ಕಾಗಲ್ವೇನ್ರಿ ಅಂತಂದೇಳಿ ಜನ ಕೇಳಬೇಕಲ್ಲ. ಆ ಮಾತನ್ನು ಆಡಿ ಸಿದ್ದರಾಮಯ್ಯನವರ ವರ್ಚಸ್ಸು ಅಥವಾ ಅವರ ಶಕ್ತಿಯ ಒಂದು ಕಡಿಮೆ ಆಗಿರುವಂಥದ್ದು ಪ್ರೂವ್ ಆಗಬೇಕಲ್ಲ. ಇದೆಲ್ಲವೂ ಕೂಡ ರಾಜಕಾರಣದಲ್ಲಿ ನಡೀತಾ ಇದೆ. ಹಾಗಾಗಿ ಸದ್ಯಕ್ಕೆ ಈಗ ಅಲ್ಲಿ ಹಣವಂತರಿಗೆ, ಅಂದರೆ ಏನು ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡಲಾಗಿದೆಯಲ್ಲ, ಅಲ್ಲಿ ದಾವಣಗೆರೆಯಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ, ಹಣವಂತರಿಗೆ ಕಪ್ಪು, ಬೆಂಬಲಿಗರಿಗೆ ಚಿಪ್ಪು ಅನ್ನೋಂಥ ಮಾತು ಬರ್ತಾ ಇದೆ. ಅಂದರೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಟ್ಟಲೆ ಓಟ್ ಹಾಕ್ಕೊಂಡು ಗೆಲ್ಲಿಸ್ಕೊಂಡು ಬಂದರು ಬೆಂಬಲಿಗರು, ಮತದಾರರು, ಅವ್ರಿಗೆ ಚಿಪ್ಪು. ಆ ಶಾಮನೂರು ಶಿವಶಂಕರಪ್ಪ ಅವರಂಥ ಹಣವಂತರಿಗೆ, ಯಾಕಂದರೆ ಅವ್ರು ಹಣವಂತರೇ, ಕಾಂಗ್ರೆಸ್ ಪಕ್ಷಕ್ಕೆ ಖಜಾಂಚಿಯಾಗಿ ಕಾಂಗ್ರೆಸ್ ಪಕ್ಷವನ್ನೇ ಸಾಕದವರು ಒಂದು ಕಾಲದಲ್ಲಿ ಶಾಮನೂರು ಶಿವಶಂಕರಪ್ಪ. ಹಾಗಾಗಿ ಅಂತಹ ಹಣವಂತರಿಗೆ ಕಪ್ಪು ಅಂದರೆ ಕಪ್ಪು, ಬೆಂಬಲಿಗರಿಗೆ ಚಿಪ್ಪು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ನೇರ ಎಫೆಕ್ಟ್ ಸಿದ್ದರಾಮಯ್ಯಗೆ ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಈಗ ಈ DK ಶಿವಕುಮಾರ್ ಅವರ ಹೊಡೆತ ಇದೆಯಲ್ಲ, ಸೈಲೆಂಟ್ ಗೇಮಿನ ಹೊಡೆತ ಬೀಳ್ತಾ ಇರೋದು ಯಾರಿಗೆ? ಈ ಕಡೆ ಸಿದ್ದರಾಮಯ್ಯ, ಆ ಕಡೆ ಜಮೀರ್ ಅಹಮದ್ ಅವರಿಗೆ. ಹಾಗಾಗಿ ಈ ಒಂದು ಬಂಡಾಯ ಯಾವಾಗ ಶಮನ ಆಗುತ್ತೆ ಮತ್ತು ಹೇಗೆ ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಮತ್ತು KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಯಾವ ಕಾರ್ಯತಂತ್ರವನ್ನು ರೂಪಿಸ್ತಾರೆ ಮತ್ತು ಆ ಗೆಲುವನ್ನು ಅಥವಾ ಸೋಲನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಯಾರ ತಲೆಗೆ ಇದನ್ನು ಕಟ್ಟಲಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.